ಅಷ್ಟೊಂದು ಮಹತ್ವ ಮತ್ತು ಅಷ್ಟೊಂದು ಸಾಮರ್ಥ್ಯ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸ್ವರ್ಣ. ಇವತ್ತು ಬುಧವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತುಂಬಾ ಪ್ಲ್ಯಾನ್ಸ್ ಇದೆ ಇವತ್ತು. ಹಾಗಾಗಿ ಒಂದೊಂದೇ ಕೆಲಸಗಳನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಕ್ಕಳಿಗೂ ಇವಾಗ ಹಾಲಿಡೇಸ್ ಮುಗಿದು ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಹರಿಬರಿ ಅನಿಸುತ್ತೆ, ಯಾಕಂದರೆ ಒಂದು ವಾರ 10 ದಿನದಿಂದ ಸ್ವಲ್ಪ ಫ್ರೀಯಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಒಬ್ಬಳೇ ಅಲ್ವಾ ಹೋಗ್ತಾ ಇದ್ದಿದ್ದು, ಹಾಗಾಗಿ. ಬಟ್ ಇವಾಗ ಅವ್ರನ್ನೂ ರೆಡಿ ಮಾಡಿ ಆನಂತರ ಹೋಗಬೇಕು. ಬಟ್ ಸ್ಟಿಲ್ ಏನಾಗುತ್ತೆ ಅಂತಂದರೆ ಚಳಿಯಾಗಿರೋದ್ರಿಂದ ಹೇಳೋದಕ್ಕೆ ಕಷ್ಟ ಆಗುತ್ತೆ ಒಂದು, ಮತ್ತು ಬೆಳಗ್ಗೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಮೂಡಿರಲ್ಲ. ಸೊ ಇದೆಲ್ಲನೂ ದಾಟಿ ಕೆಲಸಗಳನ್ನು ಮುಗಿಸಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಮೇಯ್ನ್ಲಿ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ನನಗೆ ಪ್ರಾಬ್ಲಮ್ ಆಗೋದು ತಿಂಡಿ ಏನು ಮಾಡೋದು ಅನ್ನೋದು. ಹಿಂದಿನ ದಿನ ಏನೇ ಪ್ಲ್ಯಾನ್ ಮಾಡಿದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಡನ್ನಾಗಿ ಒಂದೊಂದು ಸಾರಿ ಚೇಂಜ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಮೇಥಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಹೊರಗಡೆ ರಂಗೋಲಿನೂ ಸಹ ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. 5ರಿಂದ 3 ಚುಕ್ಕೆ ತುಂಬಾ ಈಸಿಯಾಗಿದೆ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ನಾನಿವಾಗ ಮೇಥಿ ಪಲಾವ್ ಮಾಡೋದಕ್ಕೆ ಹಿಂದಿನ ದಿನವೇ ಮೆಂತ್ಯ ಸೊಪ್ಪನ್ನು ತಂದು ಬಿಡಿಸಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನೀಟಾಗಿ ಕಟ್ ಮಾಡಿಕೊಂಡು ಹಾಗೆಯೇ ಒಂದು 2ರಿಂದ 3 ಸರಿ ತೊಳಿಬೇಕು. ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿತೀನಿ ನಾನು. ಚಳಿಯಾಗಿರೋದ್ರಿಂದ ಸ್ವಲ್ಪ ವಾಮ್ ಆಗುತ್ತೆ ಬಾಡಿ ಅನ್ನೋ ಕಾರಣಕ್ಕೆ. ಹಾಗೆಯೇ ನೀರು ಕುಡಿದು ರಂಗೋಲಿನ ಬಿಟ್ಟು ಆನಂತರ ನಾನಿವಾಗ ಅಡುಗೆ ಮನೆಗೆ ಬಂದೆ. ಕೆಲಸನ ಶುರು ಮಾಡಬೇಕು. ಹಾಲನ್ನ ಕಾಯೋದಕ್ಕಿಟ್ಟು ನಂತರ ಸೊಪ್ಪನ್ನು ಜಸ್ಟ್ ಬಿಡಿಸಿಟ್ಟಿದ್ದೆ ಅಷ್ಟೇ, ಸಣ್ಣಗೆಲ್ಲ ಹೆಚ್ಚಿರಲಿಲ್ಲ. ಇವಾಗ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು 3ರಿಂದ 4 ಸಾರಿ ತೊಳಿತೀನಿ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಕಾಳನ್ನು ಫ್ರಿಜ್ಜಲ್ಲಿ ಇಟ್ಟರೂ ಹುಳ ಇದ್ದಿದ್ದು ನೋಡಿ ತುಂಬಾ ಭಯ ಆಯಿತು. ಕಾಳಲ್ಲಿರೋ ಹುಳ ಈಸಿಯಾಗಿ ಕಾಣುತ್ತೆ, ಸೊಪ್ಪಲ್ಲಿ ಸ್ವಲ್ಪ ಕಷ್ಟ. ತುಂಬ ದೃಷ್ಟಿ ಇಟ್ಟು ನೋಡಿದ್ರೆ ಮಾತ್ರ ಕಾಣೋದು. ಸೊ ಹಾಗಾಗಿ ಎಷ್ಟೇ ಗಮನ ಇಟ್ಟು ನಾನು ಬಿಡಿಸಿದ್ರೂ 3ರಿಂದ 4 ಸಾರಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳಿತೀನಿ. ಅದಾದ ನಂತರ ಇವಾಗ ಮೆಂತ್ಯ ಪಲಾವ್ಗೆ ರೆಡಿ ಮಾಡ್ಕೋತಿದ್ದೀನಿ. ಮೊದಲು ಕುಕ್ಕರಿಗೆ ಎಣ್ಣೆ, ಹಾಗೆಯೇ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದು ರುಬ್ಬೋದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅದಾದ ನಂತರ ದಪ್ಪಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದೆಲ್ಲನೂ ಮೊದಲೇ ಬಾಡಿಸ್ಕೊಳ್ಳೋದ್ರಿಂದ ಹಸಿ ವಾಸನೆ ಜಾಸ್ತಿ ಬರೋಲ್ಲ, ಜೊತೆಗೆ ಪಲಾವ್ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಆ್ಯಂಡ್ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಯೂಶ್ವಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತ. ಹಾಗೆಯೇ 1ರಿಂದ 2 ಟೊಮ್ಯಾಟೊ, ಬಟ್ ಟೊಮ್ಯಾಟೊ ನೀವು ಹಾಕಲೇಬೇಕು. ಎಷ್ಟು ಬೇಕು ಅನ್ನೋದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಟೊಮ್ಯಾಟೊ ಸಿಪ್ಪೆ ಯಾವಾಗ ಬಿಡುತ್ತೋ ಆನಂತರ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತಣ್ಣಗಾದಮೇಲೆ ನುಣ್ಣಗೆ ರುಬ್ಕೋಬೇಕು. ಅದು ತಣ್ಣಗಾಗೋ ತನಕ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಗೇನ್ ಅದೇ ಕುಕ್ಕರಿಗೆ ನಾನು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆಯೇ ಅನಾನಸ್ ಹೂವು ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕ್ತೆ. ಆಲ್ರೆಡಿ ರುಬ್ಬೋದಕ್ಕೂ ಹಾಕಿದ್ದೀನಿ ಮತ್ತು ಇವಾಗ ಜಸ್ಟ್ ಒಗ್ಗರಣೆಗೆ ಅಂತ ಹಾಕ್ತಾಯಿದ್ದೀನಿ. ಒಂದೊಳ್ಳೆ ಅರೋಮಾ ಬರುತ್ತೆ ಇದನ್ನು ಹಾಕೋದ್ರಿಂದ, ಸೊ ಮಿಸ್ ಮಾಡಬೇಡಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಮಸಾಲೆ ಐಟಮ್ಸ್ ಜಾಸ್ತಿ ಹಾಕಿದ್ರೆ, ಬಟ್ ಕೆಲವೊಮ್ಮೆ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನಾನಿವಾಗ ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಹಸಿ ಬಟಾಣಿನೂ ಸಹ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ. ನಂತರದಲ್ಲಿ ನಾನು ಸಣ್ಣಗೆ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸೊಪ್ಪು ಏನು ಪ್ರಮಾಣ ಹಾಕಿರ್ತೀವೋ ಅದಕ್ಕಿಂತ ತೀರಾ ಕಡಿಮೆ ಆಗುತ್ತೆ. ಅಲ್ಲಿ ತನಕನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಬೇಕು. ಸೊ ಮಸಾಲೆ ಆಲ್ರೆಡಿ ಎಲ್ಲನೂ ಫ್ರೈ ಮಾಡಿನೇ ರುಬ್ಕೊಂಡಿರೋದ್ರಿಂದ ಮತ್ತೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಆನಂತರದಲ್ಲಿ ಕಲರ್ಗೋಸ್ಕರ ಮತ್ತು ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೂ ಸಹ ಮಿಕ್ಸ್ ಮಾಡಿದೆ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಬಟ್ ನಾನು ಹಾಕಿರೋ ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದ್ರಿಂದ ಚಿಲ್ಲಿ ಪೌಡರ್ನ ಹಾಕ್ಕೊಂಡೆ. ನಂತರ ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನೂ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ 1-2ರಿಂದ
ಒಂದೆರಡು ನಿಮಿಷ ಕೈ ಆಡಿಸಿದ್ರೆ ಸಾಕು. ಆನಂತರ ನಾವೆಷ್ಟು ಅಕ್ಕಿ ತಗೊಂಡಿದ್ದೀವೋ ಅದರ 2ರಷ್ಟು ನೀರನ್ನು ಹಾಕಬೇಕು. ಸೊ ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೆ, ಹಾಗಾಗಿ 3 ಕಪ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇವಾಗಲೇ ಹಾಕ್ತಾ ಇದ್ದೀನಿ. ಆನಂತರ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಿಸ್ಬೇಕು, ಆವಾಗ ಉಪ್ಪು ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ. ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಅಲ್ಲಿಗೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಪೂರ್ವಿಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಹಾಗಾಗಿ ಸ್ವಲ್ಪ ಕ್ವಿಕ್ಕಾಗಿಯೇ ಮಾಡಿದೆ. ಅದು ಅಲ್ಲದೆ ಇವತ್ತು ಸಾವಿತ್ರಿ ಬಾಪುಲೆ ಅವರ ಜನ್ಮದಿನ. ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿರೋದ್ರಿಂದ ಎಲ್ಲ ಸ್ಕೂಲ್ ಕಾಲೇಜಸ್ಸಲ್ಲೂ ಅವ್ರ ಫೋಟೋ ಇಟ್ಟು ಪೂಜೆ ಮಾಡೋದು, ಭಾಷಣ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ನನಗೆ ಸ್ಕೂಲ್ಗೆ ಹೋಗೋ ತನಕ ನನಗೆ ಭಾಷಣ ಕೊಡ್ತಾರೆ ಅನ್ನೋ ಐಡಿಯಾ ಇರಲಿಲ್ಲ. ಸೊ ಸಡನ್ನಾಗಿ ಹೋದಾಗ ಸೋಷಿಯಲ್ ಟೀಚರ್ ಅಲ್ವಾ ನೀವು ಮಾಡಿ ಅಂದರು, ಅದಕ್ಕೆ ಭಾಷಣ ಮಾಡಿದ್ದೀನಿ. ಶಿಕ್ಷಕನ ಒಡನಾಟ 1000 ಪುಸ್ತಕಗಳನ್ನು ಓದುವುದಕ್ಕೆ ಸಮ ಅಂತ ಹೇಳ್ತಾರೆ. ಶಿಕ್ಷಕನಿಗೆ ಅಷ್ಟೊಂದು ಮಹತ್ವ ಮತ್ತು ಅಷ್ಟೊಂದು ಸಾಮರ್ಥ್ಯ ಇದೆ. ಅದರಲ್ಲೂ ಸಾವಿತ್ರಿ ಬಾಪುಲೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಆಲ್ರೆಡಿ ನಾನು 7ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡಿದ್ದೇನೆ. ಸೊ ಸಾವಿತ್ರಿ ಬಾಪುಲೆ ಅವರ ಪತಿ ಜ್ಯೋತಿ ಬಾಪುಲೆ ಇಬ್ಬಂದರಲ್ಲಿ ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿನಲ್ಲಿ ಹುಟ್ಟುತ್ತಾರೆ. ಅವರ ಜೊತೆಗೆ ವಿವಾಹ ಮಾಡಿ ಕೊಡ್ತಾರೆ. ಆ ಟೈಮಲ್ಲಿ ಸಾವಿತ್ರಿ ಬಾಪುಲೆ ಅವರಿಗೆ ಯಾವುದೇ ಥರ ಶಿಕ್ಷಣ ಇರೋದಿಲ್ಲ. ಆದರೆ ವಿವಾಹವಾದ ನಂತರ ಜ್ಯೋತಿ ಬಾಪುಲೆ ಅವರು ಒಬ್ಬ ಪರಿಪೂರ್ಣ ವಿದ್ಯಾವಂತೆಯಾಗಿ ರೂಪಿಸ್ತಾರೆ. ಮಕ್ಕಳೇ, ಒಂದು ಹೆಣ್ಣಿನ ಭವಿಷ್ಯ ನಿರ್ಧಾರ ಆಗೋದು ಅವಳು ಹುಟ್ಟಿದ ಮನೆಯಿಂದ ಅಲ್ಲ, ಅವಳು ಮೆಟ್ಟಿದ ಮನೆಯಿಂದ ಅಂತ ಹೇಳ್ತಾರೆ. ಎಲ್ಲಿ ಹೆಣ್ಣಿಗೆ ಗೌರವವನ್ನು ಕೊಡುವಂತಹ, ಅವನಿಗೆ ಪ್ರೋತ್ಸಾಹ ಕೊಡುವಂತಹ ಗಂಡ ಸಿಗ್ತಾನೋ ಆವಾಗ ಅವಳ ಭವಿಷ್ಯ ಉತ್ತಮ ರೀತಿಯಲ್ಲಿ ಬೆಳಗುತ್ತೆ. ಕೊಟ್ಟ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಪೀಚ್ ಆ್ಯಕ್ಚುಲಿ ಅರೌಂಡ್ 4 ಮಿನಿಟ್ ತನಕ ಇತ್ತು ಸ್ನೇಹಿತರೆ, ಬಟ್ ಜಾಸ್ತಿ ಶೇರ್ ಮಾಡೋದಕ್ಕೆ ಹೋಗಿಲ್ಲ ನಾನು, ಸ್ವಲ್ಪನೇ ಹಾಕಿದ್ದೀನಿ. ಇನ್ಫ್ಯಾಕ್ಟ್ ಮೊದಲೇ ಪ್ರಿಪೇರ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಮಾತಾಡ್ತಿದ್ನೇನೋ. ಆಲ್ರೆಡಿ ಲೆಸನ್ನ ಮಾಡಿದ್ರಿಂದ ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ಅದೇ ಧೈರ್ಯದ ಮೇಲೆ ಸ್ಪೀಚ್ ಕೊಟ್ಟೆ. ಹೇಗಿತ್ತು ಅಂತ ನೀವೇ ಹೇಳಬೇಕು. ಬಟ್ ಅಲ್ಲಿ ಕ್ಲಿಯರಾಗಿ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಸೊ ಇದಾದ ನಂತರ ಸಂಜೆ ಬಂದು ನಾನು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೆಸರು ಕಾಳನ್ನು ಮೊಳಕೆ ಕಟ್ಟಿಟ್ಟಿದ್ದೆ, ಮಕ್ಕಳಿಗೆ ಸಲಾಡ್ ಥರ ಮಾಡ್ಕೊಡೋಣ, ಚೆನ್ನಾಗಿರುತ್ತೆ, ಮತ್ತು ಅದರಲ್ಲಿ ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಮನೆಗೆ ಬರುವಾಗ ಸೊಪ್ಪುಗಳನ್ನು ತಂದಿದ್ದೆ ನಾನು, ಮತ್ತು ಎಲ್ಲನೂ ನೀಟಾಗಿ ಸಪ್ರೇಟಾಗಿ ಬಿಡಿಸಿ ತೆಗೆದಿಟ್ರೆ ಯಾವಾಗ ಯಾವ ಸೊಪ್ಪು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಮೊಟ್ಟೆನೆಲ್ಲ ಟ್ರೇಗೆ ಜೋಡಿಸಿ ಉಳಿದಿರೋದನ್ನು ಇವತ್ತು ಮೊಟ್ಟೆ ಬೇಯಿಸ್ಕೊಳ್ಳೋಣ ಮಕ್ಕಳಿಗೆ ಅಂತ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಇದರಿಂದ ಮೊಟ್ಟೆ ಬೇಯಿಸುವಾಗ ಒಡೆಯೋದಿಲ್ಲ, ಹಾಗಾಗಿ ನಾನು ಉಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಬೆಳಿಗ್ಗೆ ಹೋಗುವಾಗಲೇ ನಾನು ಮೆಂತ್ಯ ಪಲಾವ್ ಜೊತೆಗೆ ಸ್ವಲ್ಪ ಬೀಟ್ರೂಟ್ ಗ್ರೇವಿ ಥರ ಮಾಡಿ ಹೋಗಿದ್ದೆ. ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗಾಗುತ್ತೆ ಅಂತ, ಬಟ್ ಪಲಾವೇ ಉಳ್ಕೊಂಡಿದ್ದರಿಂದ ಅದನ್ನೇ ತಿಂದಿದ್ರು. ಸೊ ಈ ಸಾಂಬಾರನ್ನು ಅಥವಾ ಗ್ರೇವಿನ ನಾನು ನೈಟ್ ಯೂಸ್ ಮಾಡ್ತೀನಿ. ಈಗ ಗ್ರೇವಿ ರೆಡಿಯಾಗಿದೆ, ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಹಾಗೆಯೇ ಅನ್ನಕ್ಕೂ ಇಟ್ಟಿದ್ದೀನಿ. ಇದೆಲ್ಲ ಮುಗಿಯೋ ತನಕ ನಾನು ವಾಶ್ ಮಾಡಿರೋ ಬಟ್ಟೆಗಳನ್ನು ಒಣಗಾಕಿ ಆನಂತರ ಉಳಿದ ಕೆಲಸನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ನಾನು ಪ್ರತಿ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಅಷ್ಟು ಸಣ್ಣ ಪುಟ್ಟ ಟ್ರಿಕ್ಸ್ ಅಂತನೋ ಅಥವಾ ನಾನೇನು ಯೂಸ್ ಮಾಡಿದ್ನೋ ನನ್ನ ಸ್ಟಡೀಸ್ ಟೈಮಲ್ಲಿ ಅದನ್ನು ನಿಮಗೆ ಹೇಳ್ತಾ ಇದ್ದೆ. ಇದಕ್ಕೆ ಒಂದಷ್ಟು ಕಮೆಂಟ್ ಬಂತು ಆ್ಯಕ್ಚುಲಿ. ಅದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು, ಡೆಫಿನೆಟಾಗಿ ಹೇಳ್ತೀನಿ. ಸೊ ಬಟ್ಟೆ ಒಣಗಾಕಿದ ನಂತರದಲ್ಲಿ ನಾನು ಮಕ್ಕಳ ತಲೆಗೆ ಮತ್ತು ನಾನು ಎಣ್ಣೆ ಹಚ್ಚಬೇಕಿತ್ತು. ಪ್ರತಿ ಸಾರಿ ಎಣ್ಣೆಗೆ ಏನಾದರೂ ಮಿಕ್ಸ್ ಮಾಡಿ ಹಚ್ಚುತ್ತೀನಿ, ನಿಮಗೆ ಗೊತ್ತಿರೋ ಹಾಗೆ ತುಂಬ ಸಾರಿ ಶೇರ್ ಮಾಡಿದ್ದೀನಿ ಕೂಡ. ಬಟ್ ಈ ಸಾರಿ ನಾನು ತುಂಬ ದಿನದಿಂದ ಹುಡುಕ್ತಿದ್ದಂಥ ಒಂದು ಸೊಪ್ಪು ಅಥವಾ ಎಲೆ ನನಗೆ ಸಿಕ್ತು. ಒಂದೆಲಗ ಸೊಪ್ಪು ಅಲ್ವಾ, ಅದು ತುಂಬ ಒಳ್ಳೆಯದು ತಲೆಗೆ, ಬ್ರಾಹ್ಮಿ ಅಂತ ಕರೀತಾರೆ. ಅದನ್ನು ತುಂಬ ಸಾರಿ ಹುಡುಕ್ತೆ, ನಾನು ಮನೇಲಿ ಹಾಕೋದಕ್ಕೆ ಗಿಡ ನೆಡೋಣ ಅದನ್ನು ಅಂತ ಸಿಗ್ತಾ ಇರಲಿಲ್ಲ. ಬಟ್ ಫೈನಲಿ ಇವತ್ತು ನನ್ನ ಕಲಿಗೊಬ್ಬರು ತಂದುಕೊಟ್ರು ಅದನ್ನು. ಸೊ ಅದನ್ನು ನಾನು ಸ್ವಲ್ಪ ನೆಟ್ಟು ಆನಂತರ ಉಳಿದಿರೋದನ್ನು ಇವಾಗ ಹೇಗೂ ಎಣ್ಣೆ ಬಿಸಿ ಮಾಡ್ತಿದ್ನಲ್ವ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಹರಳೆಣ್ಣೆ, ಹಾಗೆಯೇ ಆ್ಯಸ್ ಯೂಶ್ವಲ್ ಕರಿಬೇವಿನ ಸೊಪ್ಪು ತಲೆ ಕೂದಲಿಗೆ ತುಂಬಾ ಒಳ್ಳೆಯದು, ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಜೊತೆಗೆ ಅಲೋವೆರಾನು ಸಹ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದೆಲಗ ಸೊಪ್ಪು ನೋಡಿ, ತುಂಬ ದಿನದಿಂದ ಹುಡುಕ್ತಿದ್ದೆ, ಫೈನಲಿ ಸಿಕ್ತು ನನಗೆ. ಅದನ್ನು ಸಹ ನಾನಿವತ್ತು ಎಣ್ಣೆ ಜೊತೆ ಕುದಿಯೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಜೊತೆಗೆ ಒಂದು ದಾಸವಾಳದ ಎಲೆ, ಯಾಕಂತಂದರೆ ಎಣ್ಣೆ ಪ್ರಮಾಣ ಕಡಿಮೆ ಇತ್ತು, ಹಾಗಾಗಿ ಬರೀ ಸೊಪ್ಪುಗಳೇ ಜಾಸ್ತಿ ಆಗಿಬಿಟ್ರೆ ಎಣ್ಣೆನ ಅದೇ ಹೀರ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಒಂದು ದಾಸವಾಳದ ಎಲೆನ ಹಾಕ್ತಾಯಿದ್ದೀನಿ. ದಾಸವಾಳದ ಹೂವು ಇದ್ರೂ ಹಾಕ್ಬೋದು ನೀವು, ತುಂಬಾ ಒಳ್ಳೆಯದು. ಇದಿಷ್ಟನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ತುಂಬ ಸಾರಿ ಹೇಳಿದ್ದೀನಿ, ಬಟ್ ನೀವು ಹಾಕೋ ಇಂಗ್ರೀಡಿಯೆಂಟ್ಸ್ ಚೇಂಜ್ ಇರುತ್ತೆ ಅಷ್ಟೇನೆ. ಸೊ ಇವಾಗ ಎಣ್ಣೆ ಕುದಿಯೋ ತನಕ ನಾನು ಮತ್ತೆ ಸೊಪ್ಪುಗಳನ್ನೆಲ್ಲ ಬಿಡಿಸಿ
ಬಳಸಿ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದೊಂದು ಸಾರಿ ದೊಡ್ಡ ಕಂತೆನ ತಂದು ಇಟ್ಕೋತೀನಿ ನಾನು. ಯಾಕಂದರೆ ಡೈಲಿ ಏನೇ ಅಡುಗೆ ಮಾಡಿದ್ರು ಡೆಫಿನೆಟಾಗಿ ಎಕ್ಸೆಪ್ಟ್ ಸ್ವೀಟ್ ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಜೊತೆಗೆ ಮೆಣಸಿನ್ಕಾಯಿನ ನಾನು ತೊಳೆದು ಆನಂತರ ತೊಟ್ಟನ್ನು ಬಿಡಿಸಿ ಡಬ್ಬದಲ್ಲಿ ತೆಗೆದಿಟ್ಕೋತೀನಿ. ಇದರಿಂದ ಮೆಣಸಿನ್ಕಾಯಿ ಬೇಗ ಹಾಳಾಗಲ್ಲ. ಆ್ಯಂಡ್ ಈ ಟಿಪ್ಪನ್ನು ಕೊಟ್ಟಿದ್ದು ನನ್ನ ಮಗಳು ನನಗೆ. ಹೇಳು ನೀನು ನನ್ನ ಬಗ್ಗೆ ಅಂದ್ಕೊಂಡು ಹೇಳ್ತಾ ಇದ್ಲು. ಸೊ ಈಗ ನಾನು ಎಲ್ಲನೂ ಬಾಕ್ಸಲ್ಲಿ ಜೋಡಿಸಿ ಆನಂತರ ನೋಡಿ ಎಣ್ಣೆಯಲ್ಲಿ ನೊರೆ ಬಿಟ್ಟಿದೆ. ಇವಾಗ ನಾವು ಇದನ್ನು ಬೇಕಿದ್ರೆ ಆಫ್ ಮಾಡ್ಬೋದು. ಅದು ತಣ್ಣಗಾದ ತಕ್ಷಣ ನಾನು ಜರಡಿ ಮಾಡ್ಕೋತೀನಿ. ಅಲ್ಲಿ ತನಕ ಬಿಡಿಸಿರೋ ಅಂಥ ಸೊಪ್ಪನ್ನೆಲ್ಲ ಈ ಥರ ನ್ಯೂಸ್ ಪೇಪರ್ಗೆ ಹಾಕಿ ರೋಲ್ ಮಾಡಿ ತೆಗೆದಿಡ್ತೀನಿ. ಇಲ್ಲಾಂದರೆ ಕಾಟನ್ ಬ್ಯಾಗಿಗೆ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ಬಾಕ್ಸ್ ಒಳಗಡೆ ನಾನು ಸೊಪ್ಪುಗಳನ್ನು ಹಾಕಲ್ಲ. ನನಗೇನೋ ಅದರೊಳಗಡೆ ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಈ ಥರನೇ ಸೊಪ್ಪನ್ನು ನಾನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು. ಇದಾದಮೇಲೆ ಸಿಂಪಲ್ ಅಡುಗೆ, ಬಿಕಾಸ್ ಆಲ್ರೆಡಿ ಹೇಳಿದಾಗೆ ಸಾಂಬಾರೆಲ್ಲ ರೆಡಿಯಾಗಿದ್ದರಿಂದ ನಾನು ಅಂದ್ಕೊಂಡಿದ್ದು ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೆ ಅಲ್ವಾ, ಅದರಲ್ಲಿ ಸಲಾಡ್ ಥರ ಮಾಡ್ಕೊಳ್ಳೋಣ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಈಗ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸಲಾಡ್ ಮಾಡೋದಕ್ಕೆ ನೀವೆಲ್ಲರೂ ಮಾಡೋ ಥರನೇ ನಾನು ಮಾಡೋದು. ಮೊಳಕೆ ಬಂದಿರೋ ಹೆಸರು ಕಾಳಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ಕರಿಬೇವಿನ ಸೊಪ್ಪು, ಹಾಗೆಯೇ ಕ್ಯಾರೆಟ್, ದಾಳಿಂಬೆ ಹಣ್ಣಿದ್ರೆ ದಾಳಿಂಬೆನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅದು ನೀರು ಬಿಟ್ಕೊಳ್ಳಲ್ಲ, ಅದಕ್ಕೋಸ್ಕರ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇರೆ ಏನು ಎಕ್ಸ್ಟ್ರಾ ಆಗ್ತಿಲ್ಲ ಸ್ನೇಹಿತರೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಸಲಾಡ್ ರೆಡಿ ಆಗುತ್ತೆ. ನೈಟು ಸ್ವಲ್ಪ ಲೈಟ್ ಅನ್ನೋ ಥರ, ಸ್ವಲ್ಪ ಚೆನ್ನಾಗಿ ಅನ್ನೋ ಥರ ನಾನು ಈ ಥರ ಮಾಡಿಕೊಂಡೆ. ಅಂದರೆ ಗ್ರೇವಿ ಇರ್ಬೋದು, ಅನ್ನ ಜೊತೆಗೆ ಸಲಾಡ್ ಮತ್ತು ಹಾಗೆಯೇ ಎಗ್ಗು ಸಹ ಬಾಯ್ಲ್ ಮಾಡ್ಕೊಂಡಿದ್ದೆ. ಮತ್ತು ಕಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಏನಂತಂದರೆ, ನಾನು ಕೊಡ್ತಾ ಇದ್ದಂತಹ ಟಿಪ್ಗೆ ಬಂದಂಥ ಕಮೆಂಟ್ ಇದು. ಏನು ಯಾರಿಗೂ ಗೊತ್ತಿಲ್ಲದೆ ಇರೋದನ್ನು ನೀವು ಹೇಳ್ತಾ ಇದ್ದೀರಾ ಅನ್ನೋ ಥರ ಒಬ್ಬರು. ಇನ್ನೊಬ್ಬರು ನೀವು ಏನೋ ಕೊಡ್ತಾ ಇರೋ ಟಿಪ್ ಯಾರಿಗೂ ಏನೂ ಯೂಸ್ ಆಗ್ತಿಲ್ಲ ಅಂತ. ಯಾರಿಗೂ ಏನೂ ಗೊತ್ತಿಲ್ಲದೆ ಇರೋದನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಷಯ ನನಗೂ ಗೊತ್ತಿರಲ್ಲ. ನಾನೇನು ಕಲ್ತಿದ್ದೀನೋ, ನಾನೇನು ಅಷ್ಟು ನಾಲೆಡ್ಜಬಲ್ ಅಂತಲೂ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೋಸ್ಕರ ನಾನು ಹೇಗೆಲ್ಲ ನನ್ನ ಸ್ಟಡೀಸನ್ನು ಸ್ವಲ್ಪ ಈಸಿ ಮಾಡಿಕೊಂಡೋ ಆ ಮೆಥಡನ್ನು ನಿಮಗೆ ತಿಳಿಸೋ ಪ್ರಯತ್ನನೇ ಹೊರತು ನನಗೆಲ್ಲ ಗೊತ್ತಿದೆ ಅಂತ ನಿಮ್ಮ ಮುಂದೆ ಹೇಳ್ಕೊಳ್ಳೋ ಕಾರಣಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇಲ್ಲ. ಪ್ರತಿ ಸಾರಿ ಏನೇ ಟಿಪ್ ಕೊಡಬೇಕಾದ್ರೂ ನಾನು 1000 ಸಾರಿ ಯೋಚನೆ ಮಾಡ್ತೀನಿ, ಇದು ಯೂಸ್ ಆಗುತ್ತಾ, ಯೂಸ್ ಆಗೋದಿಲ್ವಾ ಅಂತ, ಆನಂತರನೇ ಕೊಡೋದು. ಸೊ ಹಾಗಾಗಿ ಆ ಥರ ಕಮೆಂಟ್ ಬಂದಿದ್ದು ತುಂಬ ಬೇಜಾರಾಯಿತು. ಇನ್ನೊಂದು, ನಿಮಗೆ ಇದರಿಂದ ಏನೂ ಯೂಸ್ ಆಗ್ತಾ ಇಲ್ಲ ಅಂತ. ಯಾರಿಗೆ ಯೂಸ್ ಆಗಬೇಕೋ ಅದು ಯೂಸ್ ಆಗುತ್ತೆ. ಯಾರು ಸ್ಟಡೀಸ್ ಪರ್ಪಸ್ಸಿಂದ ನನ್ನ ವಿಡಿಯೋನ ನೋಡ್ತಾರೋ ಅವ್ರಿಗೆ ಯೂಸ್ ಆಗುತ್ತೆ. ಇದೇ ಕಾರಣಕ್ಕೆ ನನ್ನ ವಿಡಿಯೋದಲ್ಲಿ ನಾನು ಸ್ಟಡೀಸ್ಗೆ ರಿಲೇಟೆಡ್ ಆಗಿ ಅಲ್ಪ ಸ್ವಲ್ಪ, ತುಂಬ ಜಾಸ್ತಿ ಅಂತ ಅಲ್ಲ, ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಏನಿದೆ ನಾಲೆಡ್ಜ್ ಅದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕುಕಿಂಗ್ ವಿಡಿಯೋಸು ಅದರಲ್ಲೇ ಇರುತ್ತೆ, ಜೊತೆಗೆ ರಂಗೋಲಿನೂ ಅದರಲ್ಲೇ ಇರುತ್ತೆ. ಎಷ್ಟೋ ಸಾರಿ ಟೈಲರಿಂಗ್ ಇಂಟ್ರೆಸ್ಟ್ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿರೋ ಅಷ್ಟು ಸ್ಟಿಚಿಂಗ್ನೂ ಸಹ ನಾನು ಶೇರ್ ಮಾಡ್ತೀನಿ. ಇದರ ಅರ್ಥ ನನಗೆ ಇದೆಲ್ಲ ಗೊತ್ತು ಅಂತ ನಾನು ತೋರಿಸ್ಕೊಳ್ಳೋದಕ್ಕಲ್ಲ. ನಾನು ಈ ಥರ ಮಾಡ್ತೀನಿ, ನನಗೆ ಇದು ಸ್ಯಾಟಿಸ್ಫೈ ಆಗಿದೆ, ಮೇ ಬಿ ನಿಮಗೂ ಇದರಿಂದ ಉಪಯೋಗ ಆಗ್ಬೋದು ಅನ್ನೋದನ್ನು ತಿಳಿಸೋದಕ್ಕೆ ಮಾತ್ರನೇ ಹೊರತು ಬೇರೆ ಏನೂ ರೀಸನ್ ಇಲ್ಲ. ಹಾಗಾಗಿ ಕಮೆಂಟ್ ಮಾಡುವಾಗ ಏನೋ ಹರ್ಟ್ ಮಾಡಬೇಕು ಅನ್ನೋ ರೀಸನ್ನ ಇಟ್ಕೊಂಡು ಅಥವಾ ಏನೋ ಕಮೆಂಟ್ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ಕಮೆಂಟ್ ಮಾಡಿ. ಪ್ರತಿ ಸಾರಿ ಹೇಳ್ತೀನಿ, ನನಗೆ 99% ತುಂಬಾ ಒಳ್ಳೆ ವ್ಯೂವರ್ಸ್ ಸಿಕ್ಕಿದ್ದಾರೆ, ಅಷ್ಟೇ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಹಾಗಂತ ಎಲ್ಲನೂ ನನ್ನ ಹೊಗಳಿನೇ ಕಮೆಂಟ್ ಮಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಕಮೆಂಟ್ ಮಾಡುವಾಗ ನಿಮ್ಮ ಕಮೆಂಟಲ್ಲಿ ಅರ್ಥ ಇದೆಯಾ ಅಂತ ನೀವೇ ಯೋಚನೆ ಮಾಡಿ ಬ್ಯಾಡ್ ಕಮೆಂಟ್ ಮಾಡೋರು. ಆ್ಯಂಡ್ ಇದರಿಂದ ನನಗೇನು ಎಫೆಕ್ಟ್ ಆಗಲ್ಲ. ವೈ? ಬಿಕಾಸ್ ನಾನು ನನ್ನ ವ್ಯೂವರ್ಸ್, ಜೆನ್ಯೂನ್ ವ್ಯೂವರ್ಸ್ ಯಾರಿದ್ದಾರೋ ಅವರಿಗೆ ನನ್ನ ವಿಡಿಯೋದಲ್ಲಿ ಯಾವ್ಯಾವ ಕಂಟೆಂಟ್ ಯೂಸ್ ಆಗುತ್ತೋ ಅದನ್ನು ಅವರು ಯೂಸ್ ಮಾಡ್ಕೋತಾರೆ. ನನಗೂ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಡೆಫಿನೆಟಾಗಿ ಕೊಡ್ತಾರೆ, ನಾನು ಅದನ್ನು ತಗೋತೀನಿ. ಸೊ ಹಾಗಾಗಿ ಇಂಥದ್ದನ್ನೆಲ್ಲ ಆದಷ್ಟು ನಾನು ಇಗ್ನೋರ್ ಮಾಡ್ತೀನಿ. ಯಾಕಂದರೆ ನಾನು ಮೂವ್ ಆಗಬೇಕಲ್ವ ಮುಂದಕ್ಕೆ, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಡೆಫಿನೆಟಾಗಿ ನಾನೇನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಅದನ್ನು ಹೇಳ್ತಾ ಇವತ್ತಿನ ಟಿಪ್ ಆಫ್ ದ ಡೇ. ತುಂಬ ಜನ ಕನ್ನಡದ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಸೊ ನಾನಿವತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ವಿಭಕ್ತಿ ಪ್ರತ್ಯಯ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದು ತುಂಬ ಕನ್ಫ್ಯೂಷನ್. ಇದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಇದನ್ನು ಕೇಳ್ತಾರೆ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ಹೀಗೆ 8 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. ಪ್ರಥಮ ವಿಭಕ್ತಿ ಯಾವುದು ಅಂತ ಕಂಡುಹಿಡಿಯೋದು, ನಮಗೆ ಕೊಟ್ಟಿರುವಂತಹ ಪದದಲ್ಲಿ ಕೊನೆಯ
ಅಕ್ಷರ ಉ ಆಗಿದ್ರೆ ಅದು ಪ್ರಥಮ ವಿಭಕ್ತಿ. ಈಗ ರಾಮನು, ಶ್ಯಾಮನು, ಅವಳು, ಅವನು ಇದರಲ್ಲೆಲ್ಲ ಊಕಾರ ಬರುತ್ತಲ್ವ. ಸೊ ಇದರ ಅರ್ಥ ಇದು ಪ್ರಥಮ ವಿಭಕ್ತಿ ಅಂತ ಆಗುತ್ತೆ. ಈ ವಿಭಕ್ತಿಗಳನ್ನು ನಾವು ಟೇಬಲ್ಸ್ ಹೇಗೆ ನೆನ್ಪಿಟ್ಕೋತೀವೋ 2 1 2 3 1 3 ಹೇಗೆ ನೆನ್ಪಿಟ್ಕೋತೀವೋ ಅದೇ ಥರ ಬೈ ಹ್ಯಾಟ್ ಮಾಡಿನೇ ನೀವು ನೆನ್ಪಿಟ್ಕೋಬೇಕು. ಆವಾಗ ಮಾತ್ರ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ. ಸೊ ನಾನು ಸಹ ಇದನ್ನು ಬೈ ಹ್ಯಾಟ್ ಮಾಡಿನೇ ಇವಾಗಲೂ ನೆನ್ಪಿಟ್ಕೊಂಡಿರೋದು. ಇದು 6th ಇಂದ ಇಲ್ಲಿ ತನಕ ಅವಾಗವಾಗ ನಾನು ಬೈ ಹ್ಯಾಟ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಮರ್ತೋಗಬಾರ್ದು ಅಂತ. ಸೊ ಹಾಗೆಯೇ ದ್ವಿತೀಯ ವಿಭಕ್ತಿಯಲ್ಲಿ ಅನ್ನು ಅಂತ ಬರುತ್ತೆ. ನನ್ನನ್ನು, ಅವಳನ್ನು, ಅನ್ನು ಅಂತ ಲಾಸ್ಟಲ್ಲಿ ಬರಬೇಕು. ಇದು ದ್ವಿತೀಯ ವಿಭಕ್ತಿ ಆಗುತ್ತೆ. ತೃತೀಯ ವಿಭಕ್ತಿಯಲ್ಲಿ ಇಂದ ಅಂತ ಬರಬೇಕು. ಪದದ ಕೊನೆಯಲ್ಲಿ ಇಂದ, ಅವಳಿಂದ, ಅವನಿಂದ, ಕರುಣೆಯಿಂದ, ಮನಸ್ಸಿನಿಂದ ಇದು ಬಂದರೆ ಅದನ್ನು ತೃತೀಯ ವಿಭಕ್ತಿ ಅಂತ ಕರಿತೀವಿ. ಚತುರ್ಥಿಯಲ್ಲಿ ಕೊನೆ ಅಕ್ಷರ ಗೆ ಆಗಿರ್ಬೋದು, ಇಕೆ ಆಗಿರ್ಬೋದು ಅಥವಾ ಕೆ ಆಗಿರ್ಬೋದು. ಸೊ ಈ ಥರ ಅಕ್ಷರಗಳು ಪದದ ಕೊನೆಯಲ್ಲಿ ಬಂದರೆ ಅದು ಚತುರ್ಥಿ ವಿಭಕ್ತಿ ಆಗುತ್ತೆ. ಇನ್ನು ಪಂಚಮಿ ದೆಸೆಯಿಂದ, ಇದು ಸೆಂಟೆನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅವಳ ದೆಸೆಯಿಂದ, ಅವನ ದೆಸೆಯಿಂದ, ದೇವರ ದೆಸೆಯಿಂದ ಅಂತ ಬಂದಾಗ ಅದು ಪಂಚಮಿ ವಿಭಕ್ತಿ ಆಗುತ್ತೆ. ಹಾಗೆ ಷಷ್ಠಿ ವಿಭಕ್ತಿಯಲ್ಲಿ ಅ ಅಂತ ಬರಬೇಕು. ಕೊಟ್ಟಿರುವಂತಹ ಪದದ ಕೊನೆಯ ಅಕ್ಷರ ಅ ಅಂತ ಬರಬೇಕು. ನಿಮಗೆ ಸೆಂಟೆನ್ಸ್ ಕೊಟ್ಟರು ವಿಭಕ್ತಿ ಕಂಡುಹಿಡಿಯುವಂತಹ ಪದನ ಅಂಡರ್ಲೈನ್ ಮಾಡಿರ್ತಾರೆ ಅಥವಾ ಡಾರ್ಕ್ ಮಾಡಿರ್ತಾರೆ, ಇಲ್ಲ ಬೋಲ್ಡ್ ಮಾಡಿರ್ತಾರೆ. ಸೊ ಆ ಪದದ ಕೊನೆಯ ಅಕ್ಷರ ಯಾವುದಿದೆಯೋ ಅದೇ ಅದರ ವಿಭಕ್ತಿ ಆಗಿರುತ್ತೆ. ಸೊ ಷಷ್ಠಿನಲ್ಲಿ ಕೊನೆಯ ಅಕ್ಷರ ಆ ಬಂದಿರಬೇಕು. ಇನ್ನು ಸಪ್ತಮಿಯಲ್ಲಿ ಅಲ್ಲಿ ಅಂತ ಬಂದಿದ್ರೆ, ಪದದ ಕೊನೆಯಲ್ಲಿ ಅಲ್ಲಿ ಅಂತ ಬಂದಿದ್ರೆ ಅದು ಸಪ್ತಮಿ ವಿಭಕ್ತಿ ಆಗುತ್ತೆ. ಕಣ್ಣಲ್ಲಿ, ಮನಸ್ಸಲ್ಲಿ, ಅವನಲ್ಲಿ, ಅವಳಲ್ಲಿ ಇದರಲ್ಲಿ ಅಲ್ಲಿ ಅಂತ ಬಂದಿದ್ರೆ ಅದನ್ನು ನಾವು ಸಪ್ತಮಿ ವಿಭಕ್ತಿ ಅಂತ ಕರಿತೀವಿ. ಹಾಗೆ ಕೊನೆಯದು ಅಷ್ಟಮಿ ವಿಭಕ್ತಿ. ಇದರಲ್ಲಿ ಏನಾಗುತ್ತೆ ಅಂದರೆ ದೀರ್ಘಾಕ್ಷರಗಳಿರ್ತವೆ. ಅಂದರೆ ಎ, ಈ, ಆ ಈ ಥರ ಈ 3 ಅಕ್ಷರಗಳು ಪದದ ಕೊನೆಯಲ್ಲಿ ಬಂದಿದ್ರೆ, ದೀರ್ಘಾಕ್ಷರಗಳು ಬಂದಿದ್ರೆ ಅದು ಅಷ್ಟಮಿ ವಿಭಕ್ತಿ ಆಗುತ್ತೆ. ಸೊ ಈ ವಿಭಕ್ತಿಯನ್ನು ನೀವು ಟೇಬಲ್ಸ್ನ ಹೇಗೆ ಬೈ ಹ್ಯಾಟ್ ಮಾಡಿ ನೆನ್ಪಿಟ್ಕೋತೀರೋ ಹಾಗೆ ನೆನ್ಪಿಟ್ಕೊಂಡ್ರೆ ಮಾತ್ರ ಈಸಿಯಾಗಿ ಎಕ್ಸಾಮಲ್ಲಿ ಫೈಂಡ್ ಔಟ್ ಮಾಡಿ ಬರಿಬೋದಾಗಿದೆ. ನಿಮಗೆ ಮಾತ್ರ ಅಲ್ಲ, ಎಬೋವ್ 5th ಯಾರು ನಿಮ್ಮ ಮಕ್ಕಳಿದ್ದಾರೆ ಅವರೆಲ್ರಿಗೂ ವಿಭಕ್ತಿ ಪ್ರತ್ಯಯಗಳು ಡೆಫಿನೆಟ್ ಆಗಿ ಬರ್ತವೆ. ಸೊ ಅವರಿಗೆ ಈ ಥರ ಟೇಬಲ್ಸ್ ಥರ ಇದನ್ನು ಸಹ ಡೈಲಿ ಒಂದೊಂದು ಸಾರಿ ಕೇಳಿ ಡೆಫಿನೆಟ್ ಆಗಿ ಅವ್ರ ತಲೆಯಿಂದ ಹೋಗೋದೇ ಇಲ್ಲ. ಒಂದು 15-20 ಡೇಸ್ ಈ ಥರ ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ಇದನ್ನು ನೆನ್ಪಿಟ್ಕೊಳ್ತಾರೆ. ಸಾಧ್ಯ ಆದಷ್ಟು ಮುಂದಿನ ವಿಡಿಯೋಗಳಲ್ಲಿ ಕನ್ನಡ ಗ್ರಾಮರ್ ಬಗ್ಗೆ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಮಾಹಿತಿನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ಟಿಪ್ನೊಂದಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.